ಇವತ್ತಿನ ಬಹಳ ವಿಶೇಷ ಆಕರ್ಷಣೆ ಅಂತ ಹೇಳಿದರೆ ಶ್ರೀಮಾನ್ ಶ್ರೀಕಾಂತ್ ಅರಿಮಣಿತಾಯ ಮತ್ತು ಭಾರತಿ ಅರಿಮಣಿತಾಯರು ಇವರು ಇವತ್ತು ಕೊಟ್ಟಂತಹ ಈ ಗೃಹದಾನ ನಮ್ಮ ಭಾರತೀಯ ಪರಂಪರೆಯಲ್ಲಿ ಅತ್ಯಂತ ಉತ್ಕೃಷ್ಟವಾದ ದಾನ ಇದು. ಯಾಕೆಂದರೆ ದಾನಗಳಲ್ಲಿ ನೂರಾರು ರೀತಿ ಉಂಟು. ಗೋದಾನ ಉಂಟು, ಅಶ್ವದಾನ ಉಂಟು, ಹಸ್ತದಾನ ಉಂಟು, ಕಿರಣ್ಯದಾನ ಉಂಟು, ಚಿನ್ನದಾನ ಉಂಟು. ಇದರ ಜೊತೆಗೆ ನೀವು ಚಿನ್ನವನ್ನು ಕೊಟ್ಟರೆ ಪ್ರಯೋಜನ ಇಲ್ಲ. ಇರಲಿಕ್ಕೆ ಮನೆ ಇಲ್ಲದ ಹುಡುಗಿಗೆ ಇವತ್ತು ಅವರು ಮನೆಯನ್ನು ಕಟ್ಟಿಸಿಕೊಟ್ಟಿದ್ದಾರೆ. ಭಾಳ ದೊಡ್ಡ ವಿಷಯ ಇದು. ಇನ್ನೊಂದೇನು ಹೇಳಿದರೆ, ಈ ಗೃಹದಾನ ಎಷ್ಟು ಮುಖ್ಯ ಹೇಳಿದರೆ, ಸಂಸ್ಕೃತದಲ್ಲಿ ದಾನ ಅನ್ನೋ ಶಬ್ದಕ್ಕೆ 30 ಅರ್ಥಗಳಿದ್ದಾವೆ. 30 ಅರ್ಥಗಳು. ದರ್ ಆರ್ 30 ಮೀನಿಂಗ್ ಫಾರ್ ದ ವರ್ಡ್ ದಾನ. ಅದರಲ್ಲಿ ಒಂದು ಮೀನಿಂಗ್ ಅರ್ಥ ಸ್ವಾತಂತ್ರ್ಯ ಅಂತ, ಇನ್ನೊಂದು ಅರ್ಥ ಕೊಡುಗೆ ಅಂತ, ಗಿಫ್ಟ್, ಫ್ರೀಡಮ್ ಆ್ಯಂಡ್ ಗಿಫ್ಟ್. ಈ ಮನೆಯನ್ನು ಕೊಡೋ ಮೂಲಕ ಸುಶ್ರುತ ಹುಳಿಗೆ ಅರಿಮಣಿತಾಯರು ಸ್ವಾತಂತ್ರ್ಯವನ್ನು ಕೊಟ್ಟಿದ್ದಾರೆ. ದಟ್ ಈಸ್ ಫ್ರೀಡಮ್ ಆಫ್ ಸ್ಪೇಸ್, ಅವಕಾಶದ ಸ್ವಾತಂತ್ರ್ಯ. ತನ್ನ ಮನೆಯಲ್ಲಿ ತಾನು ಓಡಾಡಿಕೊಂಡು ಬದುಕುವ ಸ್ವಾತಂತ್ರ್ಯ ಆ ಹುಡುಗಿಗೂ ಮತ್ತು ಆ ಹುಡುಗಿಯ ಕುಟುಂಬದವರಿಗೂ ಕೊಟ್ಟಿದ್ದಾರೆ. ಅದೇ ರೀತಿ ದಾನ ಅಂದರೆ ಕೊಡುಗೆ ಅನ್ನೋ ಅರ್ಥ ಕೊಡುಗೆ, ಗಿಫ್ಟ್. ದಿಸ್ ಈಸ್ ಎ ಗಿಫ್ಟ್, ನಾಟ್ ಓನ್ಲಿ ಎ ಗಿಫ್ಟ್, ಸ್ಪೆಷಲ್ ಗಿಫ್ಟ್ ಆನ್ ದ ಒಕೇಶನ್ ಆಫ್ ಹಿಸ್ 30th ವೆಡ್ಡಿಂಗ್ ಆ್ಯನಿವರ್ಸರಿ. ಅವರ 30ನೇ ವರ್ಷದ ವಿವಾಹ ಮಹೋತ್ಸವದ ನಿಮಿತ್ತವಾಗಿ ಅವರು ಕೊಟ್ಟಂತಹ ಭಾಳ ವಿಶೇಷವಾದ ಗಿಫ್ಟ್. ನಾನು ಈ ದಾನದ ಬಗ್ಗೆ ಯಾಕೆ ಒತ್ತು ಹೇಳ್ತಿದ್ದೇನೆ ಅಂದರೆ, ನಮ್ಮ ಪರಂಪರೆಯಲ್ಲಿ ಕೊಡು ಅನ್ನುವುದೇ ಭಾಳ ಮುಖ್ಯ. ಬೃಹದಾರಣ್ಯಕೋಪನಿಷತ್ತಿನ ಭಾಳ ಮುಖ್ಯವಾದ ಮಾತು ದತ್ತ ದಯದ್ವಂ ದಮ್ಯತ. ಫಸ್ಟ್ ಯು ಗಿವ್, ದತ್ತ ಗಿವ್, ದಮ್ಯತ ಶೋ ಸಿಂಪತಿ, ಅನುಕಂಪ ತೋರಿಸು, ಆಮೇಲೆ ಕಂಟ್ರೋಲ್ ಯುವರ್ ಸೆಲ್ಫ್, ಫೈನಲಿ ದತ್ತ ದಯದ್ವಂ ದಮ್ಯತ. ಅದೇ ರೀತಿ ನನಗೆ ಭಾಳ ಆಶ್ಚರ್ಯ ಆಗ್ತದೆ, 3000 ವರ್ಷಗಳಿಂದ ನಡೆದು ಬಂದ ಭಾರತೀಯ ಪರಂಪರೆಯಲ್ಲಿ ನಾವು ದಾನವನ್ನು ವಿಶೇಷವಾಗಿ ಪರಿಗಣಿಸಿದ್ದೇವೆ. ಎಲ್ಲಿವರೆಗೆ ಅಂದರೆ, ತೈತ್ರಿಯ ಉಪನಿಷತ್ತಿನ ಒಂದು ಮಾತಿದೆ, ಕೊಡುವುದನ್ನು ನೀನು ಹೇಗೆ ಕೊಡಬೇಕು ಅಂತ ಹೇಳಿದರೆ, ಇವತ್ತಿವರು ಕೊಟ್ಟ ಹಾಗೆ ಶ್ರದ್ಧೆಯಾದೇಯಂ, ಅಶ್ರದ್ಧೆಯಾದೇಯಂ, ಶ್ರೇಯಾದೇಯಂ, ಕ್ರಿಯಾದೇಯಂ, ಧಿಯಾದೇಯಂ, ಸಂವಿದಾದೇಯಂ. ಕೊಡುವುದನ್ನು ಗಿವ್ ಇಟ್ ವಿತ್ ಶ್ರದ್ಧೆ, ವಿತ್ ಫೇತ್. ಅದೇ ರೀತಿ ಕೊಡುವುದನ್ನು ಶ್ರೇಯಾದೇಯಂ, ನಿನ್ನ ಸಂಪತ್ತಿಗೆ ಅನುಗುಣವಾಗಿ ಕೊಡು ಅಂತ ಹೇಳ್ತಾರೆ ಉಪನಿಷತ್ತು. ಶ್ರೀಕಾಂತರು ಅವರ ಸಂಪತ್ತಿಗೆ ಅನುಗುಣವಾಗಿ ಅಲ್ಲದೇ ಇದ್ದರು. ಯಾಕೆಂದರೆ ಅವರ ಸಂಪತ್ತಿಗೆ ಅನುಗುಣವಾಗಿ ಅವರ ವಿವಾಹ ಮಹೋತ್ಸವದ 50ನೇ ವರ್ಷಕ್ಕಾಗುವಾಗ ನಾವೆಲ್ಲರೂ ಬದುಕಿರಬೇಕು. ವಿ ಮಸ್ಟ್ ಆಲ್ ಅಟೆಂಡ್ ಇಸ್ ವೆಡ್ಡಿಂಗ್ ಗೋಲ್ಡನ್ ಸೆರೆಮನಿ. ಆಗ ಅವರು ಇನ್ನೂ 30 ಮನೆಗಳನ್ನು ಕಟ್ಟಿಸಿಕೊಟ್ಟು 50ನೇ ಗೋಲ್ಡ್ ಜುಬಿಲಿಗೆ ಇನ್ನೂ 20 ಮನೆಗಳನ್ನು ಕಟ್ಟಿಸಿಕೊಡೋ ಹಾಗೆ ಆಗಲಿ. ಭಾರತೀಯರ ಒಟ್ಟಿಗೆ ಒಬ್ಬಳು ಲಕ್ಷ್ಮಿ ಬರಲಿ, ನಾಟ್ ಎನಿ ಅದರ್ ಲಕ್ಷ್ಮಿ, ಸಂಪತ್ತು. ಅವರಿಗೆ ಲಕ್ಷ್ಮಿ ಇನ್ನೊಟ್ಟು ಸಂಪತ್ತು ಬಂದು. ಯಾಕೆಂದರೆ ಶ್ರೀಕಾಂತ್ ಅರಿಮಣಿತಾಯರನ್ನು ನನ್ನ ಮಿತ್ರ ಶ್ರೀಪತಿ ಭಟ್ರ ಮೂಲಕ ನನಗೆ ಪರಿಚಯ ಆದದ್ದು. 30 ವರ್ಷಗಳಿಂದ ನಾನು ನೋಡಿದ್ದೇನೆ. ಶ್ರೀಕಾಂತ್ ಅರಿಮಣಿತಾಯಸ್ ರೈಸ್ ಇನ್ ಲೈಫ್ ಈಸ್ ಅನ್ಇಮ್ಯಾಜಿನೇಬಲ್. ಅವರು ಯಾವ ಹಂತಕ್ಕೆ ಬೆಳೆದಿದ್ದಾರೆ ಅಂದರೆ, ಮೊನ್ನೆ ನನಗೆ ಭಾಳ ಆಶ್ಚರ್ಯ ಆಯಿತು. ನೀವು ಕೇಳಿದಿರಲು ಗೊತ್ತಿಲ್ಲ, ಫೇಸ್ಬುಕ್ನ ಬಿಲ್ ಗೇಟ್ಸ್, ಆಮೇಲೆ ವಾಟ್ಸಪ್ನ ಮಾರ್ಕ್ ಜಕ್ಕರ್ಬರ್ಗ್ ಅಂತಹ ಬಿಲಿಯಾದೀಶರಿಗೆ ಒಂದು ವೇದಿಕೆ ಉಂಟು. ಅದನ್ನು ಟೆಡ್ ಟಾಕ್ ಅಂತ ಕರೀತಾರೆ, ಟೆಕ್ನಾಲಜಿ ಎಜುಕೇಷನ್ ಆ್ಯಂಡ್ ಡೆವಲಪ್ಮೆಂಟ್. ಆ ಟೆಡ್ ಟಾಕ್ನಲ್ಲಿ ಉಪನ್ಯಾಸ ಮಾಡುವಂಥ ವಿಶೇಷವಾದ ಗೌರವ ಪಡೆದವರು ನಮ್ಮ ಇಡೀ ಕರ್ನಾಟಕದಲ್ಲಿ, ಇನ್ಕ್ಲೂಡಿಂಗ್ ಆಲ್ ದ ಬಿಲಿಯನೇರ್ಸ್, ನೋಬಡಿ ಹ್ಯಾಸ್ ಎವರ್ ಗಾಟ್ ದಟ್ ಆಪರ್ಚುನಿಟಿ. ಟೆಡ್ ಟಾಕ್ನಲ್ಲಿ ಶ್ರೀಕಾಂತ್ ಅರಿಮಣಿತಾಯ ಟಾಕ್ ಕೊಟ್ಟಿದ್ದಾರೆ. ಯಾಕೆ ಟೆಡ್ ಟಾಕ್ ಹೇಳ್ತೇನೆ ಅಂದರೆ, ನಮ್ಮ ಸುಷ್ಮಿತಾಳಂಥ ಹುಡುಗಿ ಕಲಾರಂಗದ ಆಶೆ ಪಡೆಯುವಂಥ ನೂರಾರು ಮಕ್ಕಳಿಗೆ ಈ ಪ್ರಪಂಚ ಗೊತ್ತಿಲ್ಲ. ಟೆಡ್ ಟಾಕ್ನಲ್ಲಿ ಕಾಣಿಸಿಕೊಳ್ಳುವುದಂದರೆ ವಿಶ್ವಸಂಸ್ಥೆಯಲ್ಲಿ ಭಾಷಣ ಮಾಡಿದ ಹಾಗೆ. ನಾನು ಇಂಗ್ಲೀಷ್ ಪಾಠ ಮಾಡಿದಂಥ ಸುಗುಣದ ತೀರ್ಥ ಶ್ರೀಪಾದರು ವಿಶ್ವಸಂಸ್ಥೆಯಲ್ಲಿ ಭಾಷಣ ಮಾಡಿದ್ದಾರೆ. ನಾನು ಎಷ್ಟೋ ಜನಕ್ಕೆ ಹೇಳಿದಾಗ ವಿಶ್ವಸಂಸ್ಥೆ ಹಾಗಂದ್ರೆ ಏನು ಕೇಳ್ತಾರೆ. ಟೆಡ್ ಟಾಕ್ ಅಂದರೆ ಜನರಿಗೆ ಗೊತ್ತಿಲ್ಲ. ಶ್ರೀಕಾಂತ್ ಹ್ಯಾಸ್ ಆ್ಯಕ್ಚುಲಿ ಮೇಡ್ ಎ ಸ್ಪೀಚ್ ಆನ್ ಟೆಡ್ ಟಾಕ್. ಅದು ಬಿಲ್ ಗೇಟ್ಸ್ ಮತ್ತು ಜುಕರ್ಬರ್ಗ್ನಂತಹ ಪ್ರಪಂಚದ ಬಿಲಿಯಾಧೀಶರಿಗೆ ಸಿಗುವ ವೇದಿಕೆ. ಅಷ್ಟು ಮಾತ್ರ ಅಲ್ಲ, ನನಗೂ ಇತ್ತೀಚೆಗೆ ಗೊತ್ತಾದ್ದು, ಇವರು ಭಾರತದಲ್ಲಿ ನಡೆಯುವ, ವಿದೇಶಗಳಲ್ಲಿ ನಡೆಯುವ ಯಾವುದೇ ಜಾಗತಿಕ ಮ್ಯಾನೇಜ್ಮೆಂಟ್ ಸಮಿಟ್, ಆಡಳಿತಾತ್ಮಕವಾದಂಥ ಯಾವುದೇ ಜಾಗತಿಕ ಸಮ್ಮೇಳನದಲ್ಲಿ ಅವರು ಕೀನೋಟ್ ಅಡ್ರೆಸ್ ಮಾಡ್ತಾರೆ, ಆಶುಭಾಷಣ ಮಾಡ್ತಾರೆ. ಅವರ ಕೆಲವು ವಿಡಿಯೋಗಳನ್ನು ನೋಡಿದರೆ ನಂಬಲಿಕ್ಕೆ ಸಾಧ್ಯ ಅಲ್ಲ. 1,500-2,000 ಜನರನ್ನು ಉದ್ದೇಶಿಸಿ, ಅದು ಯಾರು ಜನಸಾಮಾನ್ಯರಲ್ಲ,
ವಿದ್ಯಾರ್ಥಿಗಳು, ಸ್ನಾತಕೋತ್ತರ ಪದವೀಧರರು, ಪ್ರೊಫೆಸರ್ಸು, ವಿಜ್ಞಾನಿಗಳು, ಇಂಜಿನಿಯರ್ಸ್ ಅಂತಹ ಅಧಿವೇಶನ ಉದ್ದೇಶಿಸಿ ಇವರು ಭಾಷಣ ಮಾಡುವಂತಹ ನಮ್ಮ ಕರ್ನಾಟಕದ ಅತ್ಯಂತ ಹೆಮ್ಮೆಯ ಒಬ್ಬ ಸುಪುತ್ರ. ಐ ರಿಯಲಿ ಫೀಲ್ ಪ್ರೌಡ್, ವೆರಿ ಪ್ರೌಡ್ ಟು ಸೇ ದಟ್ ಶ್ರೀಕಾಂತ್ ಬಿಲಾಂಗ್ಸ್ ಟು ದಿಸ್. ಇಷ್ಟು ಮಾತ್ರ ಅಲ್ಲ, ಇನ್ನೊಂದು ಮಾತನ್ನು ಹೇಳಬೇಕು ನಾನು. ಕರ್ನಾಟಕದ ನಮ್ಮ 21ನೇ ಶತಮಾನದ ಮುಂದಿನ 25 ವರ್ಷಗಳಲ್ಲಿ ನಮ್ಮ ತಂತ್ರಜ್ಞಾನ ಮುರಳಿ ಹೇಳಿದ ಹಾಗೆ ನಮ್ಮ ಯುವ ಪೀಳಿಗೆಗೆ ಯಾವ ರೀತಿಯಾದ ನೌಕರಿಗಳನ್ನು ಕೊಡುವುದನ್ನು ಬಗ್ಗೆ ಭಾಳ ದರ್ಶನ ವಿಷನರಿ ಆದಂಥ ಶ್ರೀಕಾಂತ್ ಅವರೀಗ ಯೋಜನೆ ಹಾಕ್ತಿದ್ದಾರೆ. ಗ್ರಾಮೀಣ ಪ್ರದೇಶಗಳನ್ನು ಹೇಗೆ ತಲುಪಬೇಕು ಅಂತ ಉಡುಪಿಯಲ್ಲಿ ಅವರು ಇಂಡಿ ವಿಲೇಜ್ ಅಂತ ಮಾಡಿದ್ದಾರೆ. ಮುರಳಿ ಹೇಳಿದರು, ಆ ಇಂಡಿ ವಿಲೇಜಿನಂಥದ್ದು ಕರ್ನಾಟಕದಲ್ಲಿ ಈಗಾಗಲೇ 13 ಕೇಂದ್ರಗಳನ್ನು ಸ್ಥಾಪಿಸಿದ್ದಾರೆ. ನನಗೆ ಮೊನ್ನೆ ಕರ್ಕೊಂಡೋಗಿ ತೋರಿಸಿದಾಗ ಆಶ್ಚರ್ಯ ಆಯಿತು. ಈಗಾಗಲೇ ಅಲ್ಲಿ 100ಕ್ಕೂ ಹೆಚ್ಚು ಯುವಕ ಯುವತಿಯರು ಕೆಲಸ ಮಾಡ್ತಾ ಇದ್ದಾರೆ. ನೂರಾರು ಜನರಿಗೆ, ಸಾವಿರಾರು ಮಂದಿಗೆ ಉದ್ಯೋಗ ಕೊಡಬಹುದಾದಂತಹ ಭರವಸೆ ನೀಡಿರುವಂತಹ ಒಬ್ಬ ಉದ್ಯಮಿ ಶ್ರೀಕಾಂತ್. ಐ ಆಮ್ ರಿಯಲಿ ಸೋ ಪ್ರೌಡ್. ಆದ್ದರಿಂದ ನಾನು ಯಾಕೆ ಇದನ್ನು ಹೇಳ್ತಿದ್ದೀನಿ ಅಂದರೆ, ನಾನು ಪ್ರಪಂಚವನ್ನು ಕಂಡವ. ನಾನು ಇಂಗ್ಲೆಂಡಿನಲ್ಲಿ ಮ್ಯಾಂಚೆಸ್ಟರ್ ವಿಶ್ವವಿದ್ಯಾಲಯದಲ್ಲಿ ಒಬ್ಬ ವಿದ್ಯಾರ್ಥಿಯಾಗಿ ಮಾಸ್ಟರ್ಸ್ ಡಿಗ್ರಿ ಪಡೆದವ. ನಾನು ಕುವೈಟ್ನಲ್ಲಿ, ಲಿಬಿಯಾದಲ್ಲಿ, ಆಫ್ರಿಕಾದಲ್ಲಿ ವಿಶ್ವಸಂಸ್ಥೆಯ ಕಾರ್ಯಕ್ರಮದ ಅನ್ವಯ ಪ್ರೊಫೆಸರ್ ಆಗಿ ಕೆಲಸ ಮಾಡಿದವ. ಸುರತ್ಕಲ್ನ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯಲ್ಲಿ ಗೆಸ್ಟ್ ಪ್ರೊಫೆಸರ್ ಆಗಿ ಟೀಚ್ ಮಾಡಿದವ. ನಾನು ಪ್ರಪಂಚವನ್ನು ನೋಡಿದ್ದೇನೆ. ಹಾಗಾಗಿ ಹೇಳ್ತೇನೆ, ಶ್ರೀಕಾಂತ್ ನಮ್ಮ ಭವಿಷ್ಯದ ಭಾರತದ ಬಹಳ ದೊಡ್ಡ ಭರವಸೆ. ಈ ಈಸ್ ಎ ಹೋಪ್ ಫಾರ್ ದಿ ಫ್ಯೂಚರ್ ಆಫ್ ಇಂಡಿಯಾ. ಇದನ್ನು ನಾನು ಉತ್ಪ್ರೇಕ್ಷೆ ಮಾಡ್ತಾ ಇಲ್ಲ. ಬಿಕಾಸ್ ನಮ್ಮ ಜನರಿಗೆ, ಉಡುಪಿ ಕರ್ನಾಟಕ ಕರಾವಳಿಯಲ್ಲಂತೂ ನಮ್ಮ ಜನರಿಗೆ ಒಬ್ಬ ಮನುಷ್ಯನ ದೊಡ್ಡ ಸ್ಥಿತಿಯನ್ನು, ಶ್ರೇಷ್ಠತೆಯನ್ನು ಗುರುತಿಸುವುದೇ ಇಲ್ಲ. ಮಣಿಪಾದ ಮಾಧವಗಳು ಹೇಳ್ತಾ ಇದ್ರು, ಸಂತೆಯಲ್ಲಿ ಒಬ್ಬ ಏಡಿಗಳನ್ನು ಮಾರ್ತಾ ಇದ್ದಂತೆ. ಬೇರೆ ಎಲ್ಲ ಬುಟ್ಟಿಗಳಿಗೆ ಮುಚ್ಚಳ ಮುಚ್ಚುತ್ತಿದ್ದ, ಏಡಿ ಮಾರುವಂಥ ಬುಟ್ಟಿಗೆ ಮುಚ್ಚಳ ಮುಚ್ಚುತ್ತಿರಲಿಲ್ಲ. ಆಗೊಬ್ಬ ಕೇಳಿದಂತೆ, ಅಲ್ಲ ನೀನು ಎಲ್ಲ ಬುಟ್ಟಿಗಳಿಗೆ ಮುಚ್ಚಳ ಮುಚ್ಚಿದ್ದಿ, ಈ ಏಡಿಗಳ ಇರುವಂಥ ಬುಟ್ಟಿಗೆ ಮುಚ್ಚಳ ಮುಚ್ಚಲಿಲ್ಲ ಯಾಕೆ ಅಂತ. ಅದಕ್ಕೆ ಹೇಳಿದಂತೆ, ಅವುಗಳು ನಮ್ಮ ಊರಿನ ಜನರ ಹಾಗೆ ಒಂದು ಏಡಿ ಮೇಲೆ ಬರುವಾಗ ಇನ್ನೊಂದು ಕೆಳಗೆ ಎಳೀತದೆ. ಆದ್ದರಿಂದ ಒಂದೇ ಒಂದು ಏಡಿ ಬುಟ್ಟಿಯನ್ನು ದಾಟಿ ಹೋಗುವಂಥ ಪ್ರಶ್ನೆಯೇ ಇಲ್ಲ ನಮ್ಮ ಕರಾವಳಿ ಕರ್ನಾಟಕದಲ್ಲಿ. ಇದು ನಾನು ಕಣ್ಣಾರೆ ಕಂಡದ್ದು. ಎಂತೆಂತಹ ಪ್ರತಿಭೆಗಳು ಕರ್ನಾಟಕದಲ್ಲಿದ್ದಾವೆ. ಈ ಪ್ರತಿಭೆಗಳಿಗೆ ಇಲ್ಲಿ ಅವಕಾಶ ಇಲ್ಲ. ಸುಷ್ಮಿತಾ ನಾಳೆ ಮುರಳಿ ಹೇಳುವುದನ್ನು ಕೇಳಿ ಹೇಳ್ತೇನೆ ನಾನು. ಇನ್ನು 10 ವರ್ಷಗಳಲ್ಲಿ ಅವಳು ಅಮೆರಿಕದಲ್ಲಿ ಇರ್ಬೋದಾದ ಹುಡುಗಿ. ಅದಕ್ಕೆ ಶ್ರೀಕಾಂತ್ ಅರಮಣಿತಾರ ಸಹಾಯ ಉಂಟು. ಯಾಕಂದರೆ ನಾನು ಇದನ್ನು ಅನುಭವದಲ್ಲಿ ಹೇಳ್ತೇನೆ. NITKಯಲ್ಲಿ ರಶ್ಮಿ ಜೈನ್ ಅಂತ ಒಬ್ಬಳು ಹುಡುಗಿ ಈಗಲೂ ನೆನ್ಕೊಂಡು, ಅವಳಿಗೆ ನಾನು ಕ್ಲಾಸಿನಲ್ಲಿ ಒಂದೇ ಒಂದು ಬಾರಿ 90% ಮಾರ್ಕ್ ಕೊಟ್ಟಿದ್ದೆ. ನಾನು ಆಗ ಕ್ಲಾಸ್ನಲ್ಲಿ ಹೇಳಿದೆ, ದಿಸ್ ಗರ್ಲ್ ವಿಲ್ ಬಿ ಇನ್ ದ ಸ್ಟೇಟ್ಸ್ ಇನ್ 4 years. ಅವಳು ಜರ್ಮನಿಯಲ್ಲಿ ಅಸೋಸಿಯೇಟ್ ಪ್ರೊಫೆಸರ್ ಆಗಿದ್ದಾಳೆ ಈಗ. ಅಂದರೆ ನಾನು ಯಾಕೆ ಹೇಳ್ತೇನೆ ಅಂದರೆ, ಮಕ್ಕಳ ಪ್ರತಿಭೆಯನ್ನು ನಾವು ಅವರ ಎಳೆವೇಲೆ ನೋಡಿ ಗುರುತಿಸ್ಬೋದು. ಮತ್ತು ನಾನು ಹೆಚ್ಚು ಮಾತಾಡಲಿಕ್ಕೆ ಅವಕಾಶ ಇಲ್ಲ. ಯಾಕಂದರೆ ನಾನು ಪ್ರೊಫೆಷನಲ್ ಸ್ಪೀಕರ್. ಭಾಷಣ ಮಾಡಲಿಕ್ಕೆ ಶುರು ಮಾಡಿದರೆ 1.25 ಗಂಟೆ 1.25 ಗಂಟೆ ನಿಮಗೆ ನಿದ್ದೆ ಬರೋವರೆಗೆ ನಾನು ಮಾತಾಡಬಾರ್ದು. ಆದ್ದರಿಂದ ಕೊನೆಯದಾಗಿ ಹೇಳ್ತೇನೆ, ಶ್ರೀಕಾಂತ್ ಅವರಿಗೆ ಆಲ್ ದಟ್ ಐ ಕ್ಯಾನ್ ಡೂ ಇಸ್ ಟು ವಿಶ್ ಹಿಮ್. ಶ್ರೀಕಾಂತ್ ಅವರಿಗೆ ನಾನೇನು ವಿಶ್ ಮಾಡ್ತೇನೆ ಅಂದರೆ, ನಮ್ಮ ಪರಂಪರೆಯಲ್ಲಿ ನೀವು ನಂಬ್ತೀರಲ್ಲ ಗೊತ್ತಿಲ್ಲ, ಹೊಟ್ಟೆ ತುಂಬ ಊಟ ಮಾಡಿದ ಮೇಲೆ ಬ್ರಾಹ್ಮಣರಲ್ಲಿ ಊಟ ಹಾಕಿದಂಥ ಯಜಮಾನನನ್ನು ಹರಸುವಂತಹ ವಿಶ್ ಮಾಡುವಂಥ ಕ್ರಮ ಉಂಟು. ಆಗ ಹೇಳುವ ಮಂತ್ರ, ಅಸ್ಯ ಶ್ರೀ ಯಜಮಾನಸ್ಯ ವೇದೋಕ್ತಮಾಯುಷ್ಯಂ ಪರಿಪೂರ್ಣಮಸ್ತು. ದಟ್ ಮೀನ್ಸ್ ಈ ಯಜಮಾನನಿಗೆ ವೇದಗಳಲ್ಲಿ ಉಕ್ತವಾದ ಆಯುಷ್ಯ ಅಂದರೆ 100 ವರ್ಷ ಸಂಪೂರ್ಣ ಸಿಗಲಿ ಅಂತ. ಆದರೆ 100 ವರ್ಷಗಳ ಆಯುಷ್ಯ ಹೇಳಿದಾಗ ಅದಮಾರು ಕಿರಿಯ ಶ್ರೀಪಾದರೊಮ್ಮೆ ನನ್ನ ಕರೆಕ್ಷನ್ ಮಾಡಿ ಹೇಳಿದರು, ಭಾಸ್ಕರಾಯರೇ ವೇದೋಕ್ತಮಾಯುಷ್ಯಂ ಅಂತ ಹೇಳಿದರೆ 100 ವರ್ಷ ಅಲ್ಲ, 100ಕ್ಕಿಂತ ಜಾಸ್ತಿ ಅಂತ ಬದುಕಲಿ. ಇವರು 125 ವರ್ಷ ಬದುಕಲಿ. ಭಾರತಕ್ಕೂ 125 ವರ್ಷ ಬದುಕಲಿ. ನಮ್ಮ ತಕರಾರಿಲ್ಲ. ಆಮೇಲೆ ಅಷ್ಟು ಮಾತ್ರ ಅಲ್ಲ, ಅಸ್ಯ ಯಜಮಾನಸ್ಯ ಸಕಲ ಸನ್ಮಂಗಳಾನಿ ಭವಂತು. ಆಗ ಎಲ್ಲ ಬ್ರಾಹ್ಮಣರು ಮಾಂತವನಾದ್ರಂತೂ ತಥಾಸ್ತು ಅಂತ ಹೇಳ್ತಾರೆ. ನೀವು ತಥಾಸ್ತು ಅಂತ ಹೇಳಬೇಕು. ಫೈನಲಿ ಅಸ್ಯ ಯಜಮಾನಸ್ಯ ಸಕಲ ಇಷ್ಟಾರ್ಥ ಸಿದ್ಧಿರಸ್ತು. ಈ ಯಜಮಾನನ ಎಲ್ಲ ಇಷ್ಟಾರ್ಥಗಳು ಸಿದ್ಧಿಯಾಗಲಿ. ಅವರಿಗೆ ಭಾಳ ಒಳ್ಳೆಯ ಹೆಂಡತಿ ಸಿಕ್ಕಿದ್ದಾರೆ, ಒಳ್ಳೆಯ ಮಕ್ಕಳು ಸಿಕ್ಕಿದ್ದಾರೆ, ಅವರು ಉದ್ಯಮದಲ್ಲಿ ಮೇಲಕ್ಕೆ ಬಂದಿದ್ದಾರೆ. ಯಾಕೆ ಹೇಳಿದರೆ, ಅವರು ಉದ್ಯಮದಲ್ಲಿ ಮೇಲಕ್ಕೆ ಬಂದ ರೀತಿ ಇಡೀ ಫಿನಾಮಿನಲ್, ಸುಲಭ ಅಲ್ಲ. ಅವರಿಗೆ ಯಾರೋ ಅಜ್ಜನದ ಆಸ್ತಿ 100 ಕೋಟಿ 50 ಕೋಟಿ ಇರಲಿಲ್ಲ. ನಾನೊಬ್ಬ ವಿದ್ಯಾರ್ಥಿ ಇದ್ದಾನೆ, ಆತ ಭಾರತದ ಒಬ್ಬ ಬಿಲಿಯನೇರ್. ಆದರೆ ಅವನಿಗೆ ಮಿಲಿಯಗಟ್ಟಲೆ ಸಂಪತ್ತಿರುವಂಥ ಅಜ್ಜ ಅಪ್ಪ ಇದ್ದರು. ಆದರೆ ಶ್ರೀಕಾಂತ್ಗೆ ಅಂಥದ್ದು ಏನೂ ಇರಲಿಲ್ಲ. ಶ್ರೀಕಾಂತ್ ಹ್ಯಾಸ್ ಕಮ್ ಅಪ್ ಬೈ ಹಿಸ್ ಓನ್ ಎಫರ್ಟ್. ಅಷ್ಟು ಮಾತ್ರ ಅಲ್ಲ, ಯಾಕಿದನ್ನು ಹೇಳ್ತಾ ಇದ್ದರೆ, ಅವರು ಹೊಸ ಪ್ರಯೋಗ ಮಾಡಿದ್ದಾರೆ. ಹಿ ಹ್ಯಾಸ್ ಡನ್ ಎ ನಂಬರ್ ಆಫ್ ಅಟೆಂಪ್ಟ್ಸ್
ಇಂಗ್ಲಿಷ್ ಕವಿ ನೊಬೆಲ್ ಪ್ರಶಸ್ತಿ ವಿಜೇತ ಏಲೆಟ್ ಒಂದು ಮಾತು ಹೇಳ್ತಾನೆ, ಎವ್ರಿ ನ್ಯೂ ಅಟೆಂಪ್ಟ್ ಈಸ್ ಎ ಡಿಫ್ರೆಂಟ್ ಕೈಂಡ್ ಆಫ್ ಫೇಲ್ಯೂರ್. ಪ್ರತಿಯೊಂದು ಹೊಸ ಪ್ರಯತ್ನ ಕೂಡ ಹೊಸ ರೀತಿಯ ಸೋಲು ಅಂತ ಹೇಳ್ತಾನೆ ಅವ. ಆದರೆ ವಿತ್ ಶ್ರೀಕಾಂತ್ ಎವ್ರಿ ನ್ಯೂ ಅಟೆಂಪ್ಟ್ ಈಸ್ ಎ ಡಿಫ್ರೆಂಟ್ ಕೈಂಡ್ ಆಫ್ ಸಕ್ಸಸ್. ದಟ್ ಈಸ್ ವಾಟ್ ಹಿ ಹ್ಯಾಸ್ ಡನ್. ಅವರು ಹಲವಾರು ಉದ್ಯಮಗಳಿಂದ ಬದಲಾಗಿದ್ದಾರೆ, ಒಂದರಿಂದ ಒಂದಕ್ಕೆ ಚೇಂಜ್ ಮಾಡಿದ್ದಾರೆ, ಬದಲಿಸಿದ್ದಾರೆ. ಇವತ್ತು ಅವರು ಯಾವುದೋ ಒಂದು ಭಾಳ ಜಾರ್ಪಿ ಅನ್ನುವಂಥ ಲ್ಯಾಬನ್ನು ಸ್ಥಾಪಿಸಿದ್ದಾರೆ. ನೀವು ನಂಬಲಿಕ್ಕೆ ಆಗದಂತಹ, ಯಾಕೆಂದರೆ ಇನ್ನು 10 ವರ್ಷಗಳಲ್ಲಿ ಅವರ ಕನಸು ನಿಜ ಆದರೆ ನಿಮ್ಮ ಎಲ್ಲರ ಮನೆಗಳಲ್ಲಿ ಒಂದು ಯಂತ್ರ ಮಾನವಲ್ಲ ಹೆಂಗಸಿರ್ಬೋದು. ಈಗಾಗಲೇ ನಮ್ಮ ಮನೆಗಳಿಗೆಲ್ಲ ರೋಬೋಟಿಕ್ ಸರ್ವೆಂಟ್ ಬಂದಾಗಿದೆ. ನನಗೊಮ್ಮೆ ಪೈಗಳಿಗೆ ಕೇಳಿದರು, ಭಾಸ್ಕರರೇ ನಾನಾಗ ಲಿಬಿಯಾ ಹೊರಟಿದ್ದೆ, ನಿಮ್ಮ ಮನೆ ಕೆಲಸಕ್ಕೆ ಜನ ಸಿಕ್ಕುವುದಲ್ಲವಲ್ಲ, 65,000 ರೂಪಾಯಿಗೆ ಒಬ್ಬ ರೋಬೋಟಿಕ್ ಹೆಂಗಸು ಸಿಗ್ತಾಳೆ, ಏನಾಗಂದ್ರೆ ಕೇಳಿದೆ. ನೀವು ಬಟನ್ ಹಾಕಿಬಿಟ್ರೆ ನಿಮ್ಮ ಮನೆಯೆಲ್ಲ ಕಸಗುಡಿಸಿ ಒರೆಸಿ ಕ್ಲೀನ್ ಮಾಡಿ ಒಂದು ಮೂಲೆಯಲ್ಲಿ ಹೋಗಿ ನಿಲ್ತಾಳೆ. ನೀವು ಮನೆಗೆ ಬರುವಾಗ ಮನೆ ಕ್ಲೀನ್ ಆಗಿರ್ತದೆ. ಎ ರೋಬೋಟಿಕ್ ವುಮನ್. ಇವರೀಗ ಜಾರ್ಪಿ ಲ್ಯಾಬ್ನಲ್ಲಿ ಎ ರೋಬೋಟಿಕ್ ವುಮನನ್ನು ಈಗಾಗಲೇ ಅವರು ಸಂಶೋಧಿಸಿದ್ದಾರೆ. ದುಬೈಯಲ್ಲಿ ಅವರು ಒಂದು ಕಾರ್ಯಕ್ರಮ ಕೊಟ್ಟರು, ಅದನ್ನು ನಮ್ಮ ಮಕ್ಕಳು ನೋಡಬೇಕು. ಒಂದು ದಿವಸ ದುಬೈಯಲ್ಲಿ ಒಂದು ಪ್ರೆಸೆಂಟೇಷನ್ ಮಾಡಿದರು. ಅಲ್ಲಿ ಕೊನೆಗೆ ಅವರು ಆ ಕಾರ್ಯಕ್ರಮದ ಕೊನೆಗೆ ಅವರು ಸೃಷ್ಟಿಸಿರುವಂತಹ ಈ ಯಂತ್ರ ಮಹಿಳೆಯನ್ನು ತಂದು ನಿಲ್ಲಿಸಿದರು. ನೀವು ನಂಬಲಿಕ್ಕಿಲ್ಲ, ಆನ್ ದ ಸ್ಪಾಟ್ ಒಬ್ಬ ದುಬೈಯ ಶೇಖ್ ಅರೇಬಿಕ್ನಲ್ಲಿ ಆ ಯಂತ್ರಕ್ಕೆ ಪ್ರಶ್ನೆ ಕೇಳ್ತಾನೆ ಮತ್ತು ಆ ಯಂತ್ರ ಅರೇಬಿಕ್ನಲ್ಲೇ ಉತ್ತರ ಕೊಡ್ತದೆ. ಇಟ್ ಇಸ್ ಎ ಮಿರಾಕಲ್. ಅದು ಪ್ರಶ್ನೆ ಮುದ್ದೆಯಲ್ಲಿ ಸಿದ್ಧ ಮಾಡಿದಲ್ಲ, ನಿಮ್ಮ ಎದುರು ನಿಂತಹ ಯಂತ್ರ ಮಹಿಳೆ ನೀವು ಕೇಳೋ ಪ್ರಶ್ನೆಗಳಿಗೆ ಅದು ಅದೇ ಸ್ಪಾಟಲ್ಲಿ ಉತ್ತರ ಕೊಡ್ತದೆ. ಇದು ಭವಿಷ್ಯದ ದೇಶ ಭಾರತ. ನಮ್ಮ ಕಾಲ ಕಳೆದೋಗಿದೆ. ಸುಬ್ರಹ್ಮಣ್ಯರಾಯರು ಮೊನ್ನೆ ನನಗೆ ಸಿಕ್ಕಿದಾಗ ಅವರ ಬಾಲ್ಯದ ಅನುಭವಗಳನ್ನು ಹೇಳ್ತಾ ಇದ್ರು. ಅವರು 60ನೇ ಇಸ್ವಿಯಲ್ಲಿ ಸುಮಾರು 65 ವರ್ಷಗಳ ಹಿಂದೆ, ಒಂದು ವರ್ಷಕ್ಕೆ ನಂಬಲಿಕ್ಕಿಲ್ಲ ನೀವು, ಅವರು ಒಟ್ಟು ಅವರ ಸಂಬಳ ಇಡೀ ಒಂದು ವರ್ಷಕ್ಕೆ 100 ರೂಪಾಯಿ ಸಂಬಳ. ಅದರಲ್ಲಿ ಅವರ ಹೋಟೆಲ್ ಮಾಲಕ 35 ರೂಪಾಯಿ ಬಸ್ ಚಾರ್ಜ್ ಕಳೆದು 65 ರೂಪಾಯಿಗಳನ್ನು ಕೊಟ್ಟಂತೆ. 1 ಇಯರ್ ಸ್ಯಾಲರಿ, ರಿಮೆಂಬರ್, 1 ಇಯರ್ ಸ್ಯಾಲರಿ ಜಸ್ಟ್ 65 ರೂಪೀಸ್. ಇವತ್ತು ನಮ್ಮ ಮೊಮ್ಮಕ್ಕಳಿಗೆ, ನಾವು ಮಕ್ಕಳಿಗೆ ಐಸ್ ಕ್ರೀಮ್ ಕೊಡಿಸ್ಲಿಕ್ಕೆ 180 ರೂಪಾಯಿ ಕೊಡ್ತೇವೆ. ನನ್ನ ಮನೆಯಲ್ಲಿ ನಾಯಿ ತರಲಿಕ್ಕೆ ನನ್ನ ಮೊಮ್ಮಗಳಿಗೆ ನನ್ನ ಮಗ 12,000 ರೂಪಾಯಿ ನಾಯಿ ತಗೊಂಡು ಬಂದಿದ್ದಾನೆ. ಆ ನಾಯಿಗೆ ಒಂದು ತಿಂಗಳಿಗೆ 3,000 ರೂಪಾಯಿ ಬ್ರೆಡ್ ಬಿಸ್ಕೆಟ್ ತಿನ್ನಿಸ್ಬೇಕು. ನಾನು ಯಾಕೆ ಹೇಳ್ತಿದ್ದೇನೆ ಅಂದರೆ, ಈಗಿನ ಕಾಲ ಭಾಳ ಸುಲಭ ಇದೆ. ಇವತ್ತಿನ ಜನರೇಷನ್ಗೆ ಬದುಕುವುದು ಸುಲಭ ಆಗಿದೆ. ನಮ್ಮ ಕಾಲದಲ್ಲಿ, ಸುಬ್ರಹ್ಮಣ್ಯರಾಯರ ಕಾಲದಲ್ಲಿ, ಶ್ರೀಪತಿ ಭಟ್ರ ಕಾಲೇಜಿಗೆ ಹೋಗ್ತಿದ್ದಾಗ ಇವತ್ತಿದ್ದಷ್ಟು ಅವಕಾಶಗಳಿರಲಿಲ್ಲ, ಇವತ್ತಿದ್ದಷ್ಟು ಸಂದರ್ಭಗಳಿರಲಿಲ್ಲ, ಇವತ್ತಿದ್ದಷ್ಟು ಸಹಾಯ ಮಾಡೋ ಜನರು ಇರಲಿಲ್ಲ. ಇವತ್ತು ವಿದ್ಯಾಪೋಷಕರು ಕರ್ನಾಟಕದಲ್ಲಿ ಮಾಡಿರುವಂಥದ್ದು ನಿಜವಾಗಿ ಒಂದು ಕ್ರಾಂತಿ. ಯಾಕಂದರೆ ಒಂದು ಮನೆ ಕಟ್ಟಬೇಕಾದ್ರೆ ಎಷ್ಟು ಕಷ್ಟ ಇದೆ ಅಂತ ಅನುಭವಿಸೋರಿಗೆ ಗೊತ್ತಿದೆ. ಅಂಥದ್ರಲ್ಲಿ ಇವತ್ತು ಮೊದಲ ಬಾರಿ ನಾನು ಈ ಮನೆಯನ್ನು ನೋಡ್ತಾ ಇದ್ದೇನೆ. ಅವರು ನಿಗದಿಪಡಿಸಿದ ಬಜೆಟ್ಗೆ 6.5-7 ಲಕ್ಷ ರೂಪಾಯಿಗೆ ಇಂಥ ಒಂದು ಮನೆ ಕನಸಿನಲ್ಲೂ ಸಾಧ್ಯ ಇಲ್ಲ. ನಾನು ಗಂಗಾಧರರಿಗೆ ಲಾಸ್ಟ್ ಟೈಮ್ ಸಿಕ್ಕಿದಾಗ ಹೇಳಿದೆ, ನೀವು ಈ ಯೋಜನೆಯನ್ನು ಸಾರ್ವಜನಿಕಗೊಳಿಸಲಿಕ್ಕೆ ಸಾಧ್ಯವ ನೋಡಿ. ಯಾಕಂದರೆ ನಮ್ಮಲ್ಲಿ ಎಷ್ಟೋ ಮಂದಿ ಕೆಳ ಮಧ್ಯಮ ವರ್ಗದ ಜನರಿಗೆ ಮನೆ ಕಟ್ಟುವುದು ಅಸಾಧ್ಯ. ಒಂದು ಸಾಧಾರಣದ ಫ್ಲ್ಯಾಟ್ ತಗೊಂಡ್ರೆ ತಿಂಗಳಿಗೆ 20,000-30,000 ಬ್ಯಾಂಕ್ ಕಂತು ಬರ್ತದೆ. ನೀವು ನಂಬಲಿಕ್ಕಿಲ್ಲ, ಇವತ್ತು ಕರ್ನಾಟಕದ ಖಾಸಗಿ ಕಾಲೇಜುಗಳಲ್ಲಿ, ಶಾಲೆಗಳಲ್ಲಿ ಒಬ್ಬ ಲೆಕ್ಚರಿಗೆ ಸಿಗುವ ಸಂಬಳ 12,000-15,000 ರೂಪಾಯಿ. ಕಂತು ಕೊಟ್ಟು ಬಿಟ್ಟು ಮಗುವನ್ನು ಪ್ರೈಮರಿ ಶಾಲೆ ಕಳಿಸಲಿಕ್ಕೆ ಸಾಧ್ಯ ಇಲ್ಲ. ಇಂಥ ಸ್ಥಿತಿಯಲ್ಲಿ ಶ್ರೀಕಾಂತರು ಒಂದು ಭವಿಷ್ಯದ ಭರವಸೆಯಾಗಿ ಮೂಡಿದ್ದಾರೆ. ಹಾಗಾಗಿ ಕೊನೆಗೆ ಒಂದು ಮಾತು ಹೇಳಿ ಮುಗಿಸ್ತೇನೆ ನಾನು. ಒಂದು ಇಂಗ್ಲೀಷ್ನಲ್ಲಿ ಒಂದು ಮಾತಿದೆ, ಬಿ ದ ಸ್ಮೈಲ್ ಸಮ್ ಒನ್ ಸ್ಮೈಲ್ಸ್ ಟುಡೇ. ಇವತ್ತು ಒಬ್ಬ ಮಗುಳು ನಗಲಿಕ್ಕೆ ನೀವು ಕಾರಣರಾಗಿ ಅಂತ. ಸುಶ್ಮಿತಾಳ ಕುಟುಂಬಕ್ಕೆ, ಸುಶ್ಮಿತಾಳ ಮುಖದಲ್ಲಿ ಮುಗುಳ್ನಗೆ ಮೂಡಲಿಕ್ಕೆ ಶ್ರೀಕಾಂತರು ಕಾರಣ ಆಗಿದ್ದಾರೆ. ಸೊ ಹಿ ಹ್ಯಾಸ್ ಬೀನ್ ದ ರೀಸನ್ ಫಾರ್ ಎ ಸ್ಮೈಲ್ ಆನ್ ದ ಫೇಸ್ ಆಫ್ ದಿ ಗರ್ಲ್ ಆ್ಯಂಡ್ ಹರ್ ಫ್ಯಾಮಿಲಿ. ಐ ವಿಶ್ ಹಿಮ್ ಆಲ್ ದ ಬೆಸ್ಟ್. ಆ್ಯಂಡ್ I wish Srikanth and Mrs. Srikanth success, more success and still more success. I wish them courage, more courage and still more courage. I wish them strength, more strength and still more strength. ಒಳ್ಳೆಯದಾಗಲಿ. ದೇವರೊಳ್ಳೆ